ಓಂ ಆಪ ಇತಿ ಆಪ ಇತಿ ತದಿದಮಾಪ ಏವ ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೋ ಚ ತತ್ಸ್ತ್ರಿಯೌ ಶಿವಸ್ತದ್ದಯಿತಾ ಶಕ್ರಕಾಮೌ ತದ್ದಯಿತಾ ದಯಃ ಸರ್ವೇ ಸುರಾಃ ಕ್ರಮೇಣೈವ ವಿಷ್ಣೋರ್ಜಾತಾ ಅದಾಖ್ಯಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1286ನೇ ಅನುಶಾಸನ ಪರ್ವದ 219ನೇ ಭಾಗವನ್ನ ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 252ನೇ ಅಧ್ಯಾಯ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಕಂಡುಬರುವಂತೆ 148ನೇ ಅಧ್ಯಾಯದ 24ನೇ ಶ್ಲೋಕ ಇವು ಹಿಂದೆ ಸಮಾಪ್ತವಾಗಿವೆ. ನಾವೀಗ ನೋಡ್ತಾ ಇರುವಂತಹ ಭಾಗ ವೈಷ್ಣವ ಪಾಠದಲ್ಲಾಗಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಾಗಲಿ ಕಂಡು ಬರೋದಿಲ್ಲ. ಕಳೆದ ದಿವಸ ಮತ್ತು ಅದರ ಹಿಂದಿನ ದಿವಸ ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಂತಹ 33 ದೇವತೆಗಳು ಮತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ 33 ದೇವತೆಗಳು ಇವರ ಬಗ್ಗೆ ನಾವು ನಮ್ಮ ಶ್ರವಣವನ್ನು ಮಾಡಿ ಮುಗಿಸಿದ್ದೆವು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಕಥಿತಾಂ ಕೃಷ್ಣಸ್ಯ ಮಹತೀಂ ಶೃಣ್ವತಾಂ ಸರ್ವೇಷಾಂ ಅಸ್ಮಾಕಂ ಗತೇ ದಿವಸೇ ತತ್ಪೂರ್ವ ದಿವಸೇ ಚ ಪದ್ಮಪುರಾಣೇ ये 8 वसवः 11 रुद्राः 12 आदित्याः एवं प्रजापतिः वषट्कारयते 33 देवताः ये अधिकमासेषु पूज्यन्ते तेषां नामानि श्रवणविषयी कृतानि. अपि च बृहदारण्यकोपनिषदि तद्भाष्ये च ये 8 वसवः 11 रुद्राः 12 आदित्याश्च तेषां नामानि अपि श्रवणविषयी कृतानि. परन्तु बृहदारण्यकोपनिषदि ये 8 वसवः 11 रुद्राश्च संवर्णिताः ते पद्मपुराणोक्त देवेभ्यः भिन्नाः एव वर्तन्ते. तथापि श्रुतौ पुराणे च उक्तानां देवतानां नामानि तेषां कार्याणि च सर्वैरस्माभिः अस्मिन् अधिकाश्विनमासे श्रुतानि. कीर्तिः लक्ष्मीः धृतिश्चैव स्वर्गमार्गस्तथैव च यत्रेषु ಸಂಸ್ಥಿತಸ್ತತ್ರ ದೇವೋ ವಿಷ್ಣುಸ್ತ್ರಿವಿಕ್ರಮಃ. ಭಗವಂತ ಎಲ್ಲಿದ್ದಾನೋ ಅಲ್ಲಿ ಕೀರ್ತಿ ಲಕ್ಷ್ಮಿ ಧೃತಿ ಮತ್ತು ಸ್ವರ್ಗ ಮಾರ್ಗಗಳಿವೆ. ಇಂದ್ರಾದಿ 33 ದೇವತೆಗಳು ಕೂಡ ಅವನ ಪರಿವಾರದವರೇ ಆಗಿದ್ದಾರೆ, ಅವನ ಪ್ರತಿಬಿಂಬರೇ ಆಗಿದ್ದಾರೆ ಅನ್ನೋದನ್ನೆಲ್ಲ ಈ ಹಿಂದೆ ನಾವು ಕೇಳಿದ್ದೇವೆ. ಸಕಲ ಪ್ರಾಣಿಗಳಿಗೂ ಕೂಡ ಅವನೇ ಆಶ್ರಯನಾಗಿದ್ದಾನೆ. ಆದಿದೇವಃ ಮಹಾದೇವಃ ಸರ್ವಭೂತ ಪ್ರತಿಶ್ರಯಃ ಇವನು ಅನಾದಿನಿಧನ ಅವ್ಯಕ್ತ ಮಹಾತ್ಮ ಮಧುಸೂದನ
ಎಲ್ಲ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಇವನು ಅವತಾರ ಮಾಡಿದ್ದಾನೆ. ಸುದುಸ್ತುರಾರ್ಥ ತತ್ವಸ್ಯ ವಕ್ತಾ ಕರ್ತಾ ಚ ಮಾಧವ. ಅತ್ಯಂತ ಕ್ಲಿಷ್ಟವಾದಂತಹ ರಹಸ್ಯವಾದಂತಹ ತತ್ವಗಳನ್ನು ಒಳಗೊಂಡಿರುವಂತಹ ವೇದ ಪುರಾಣಾದಿ ಶಾಸ್ತ್ರಗಳನ್ನು ರಚನೆ ಮಾಡಿದವನು ಇವನೇ ಆಗಿದ್ದಾನೆ. ಅದರ ವಕ್ತ, ಅದನ್ನು ನಮಗೆ ಪ್ರವಚನ ಮಾಡಬೇಕಾದವನು ಕೂಡ ಇವನೇ ಆಗಿದ್ದಾನೆ. ಅವನು ಪ್ರವಚನ ಮಾಡಿದರೆ ನಮಗೆ ಅರ್ಥ ತಿಳಿದಿತ್ತು, ಇಲ್ಲದೆ ಹೋದ್ರೆ ಅದ್ಯಾವುದೂ ಕೂಡ ನಮಗೆ ಅರ್ಥವಾಗಲಿಕ್ಕಿಲ್ಲ. ಕುಂತಿನಂದರನೇ, ಯುಧಿಷ್ಠಿರನೇ, ನಿನಗೆ ವಿಜಯ ಸಿಕ್ಕಿದೆ, ಜಗತ್ತಲ್ಲೆಲ್ಲ ನಿನ್ನ ಹೆಸರು ಹರಡಿದೆ, ಭೂಮಂಡಲದ ಆಧಿಪತ್ಯ ಬಂದಿದೆ. ಇದೆಲ್ಲ ಭಗವಂತನ ಕೃಪಾಶ್ರಯದಿಂದಲೇ ನಿನಗೆ ಬಂದಿದೆ. ಅವನೇ ನಿನಗೆ ಗತಿಯಾಗಿದ್ದಾನೆ, ನಾಥನೂ ಆಗಿದ್ದಾನೆ. ಪ್ರಳಯ ಕಾಲದ ಅಗ್ನಿಗೆ ಸಮಾನವಾದಂತಹ ಈ ಕೃಷ್ಣನೆಂಬ ಒಂದು ಸ್ರುವ ಅದನ್ನು ಇಟ್ಕೊಂಡು ಈ ಯುದ್ಧವೆಂಬ ಅಗ್ನಿಯಲ್ಲಿ ನೀನು ಎಲ್ಲ ಆಹುತಿ, ಎಲ್ಲ ರಾಜರನ್ನು ಕೂಡ ಹೋಮಿಸಿದ್ದೆ. ಕೃಷ್ಣ ಸ್ರುವೇಣ, ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಸೃಕ್ ಸ್ರುವ ಅಂತ ಎರಡು ಚಮಚಗಳು ಇರ್ತವೆ ಯಜ್ಞದಲ್ಲಿ ಆಹುತಿ ಹಾಕ್ಲಿಕ್ಕೆ, ತುಪ್ಪ ಮೊದಲಾದ ಆಹುತಿಗಳನ್ನು ಹಾಕ್ಲಿಕ್ಕೆ. ಅದರಲ್ಲಿ ಈ ಕೃಷ್ಣನೇ ಈ ಯಜ್ಞವೆಂಬ ಅಗ್ನಿಗೆ ಸ್ರುವ ಆಗುತ್ತಾನೆ. ಎಲ್ಲ ರಾಜರನ್ನ ಈ ಯುಧಿಷ್ಠಿರ ಹೋಮಿಸಿದ್ದಾನೆ ಕೃಷ್ಣನೆಂಬ ಸ್ರುವದ ಮೂಲಕ. ಆ ದುರ್ಯೋಧನ ಇವತ್ತು ದುಃಖಿಯಾಗಿಬಿಟ್ಟಿದ್ದಾನೆ. ಯಾಕೆಂದ್ರೆ ಅವನು ಕೋಪ ಅಸೂಯೆಗಳಿಂದ ಕೃಷ್ಣಾರ್ಜುನರ ಜೊತೆಗೆ, ಪಾಂಡವರ ಜೊತೆಗೆ ಯುದ್ಧಕ್ಕೆ ತೊಡಗಿದ. ಅನೇಕ ಜನ ರಾಜರೆಲ್ಲ ಕಾಡ್ಗಿಚ್ಚಿನಲ್ಲಿ ಸಿಲುಕಿದ ಪತಂಗದ ಹುಳುಗಳಂತೆ ನಾಶ ಆಗಿ ಹೋದ್ರು. ಯಾರೂ ಕೂಡ ಈ ಭಗವಂತನನ್ನು ಎದುರಿಸಿ ನಿಲ್ಲೋದು ಸಾಧ್ಯ ಇಲ್ಲ. ಹಿಂದೆ ಭಗವಾನ್ ಶಂಕರ ಋಷಿಗಳಿಗೆ ಯಾವ ರಹಸ್ಯವನ್ನು ವರ್ಣನೆ ಮಾಡಿದ್ನೋ ಅದನ್ನೇ ಈಗ ನಿನಗೂ ಕೂಡ ನಾನು ಹೇಳಿದ್ದೇನೆ. ಯಾವತ್ತಸ್ಯ ಭವೇತ್ ಪುಷ್ಟಿ ತೇಜೋ ದೀಪ್ತಿ ಪರಾಕ್ರಮ. ಈ ಅರ್ಜುನನ ಒಂದು ಶರೀರ ಪುಷ್ಟಿ, ತೇಜಸ್ಸು, ಕಾಂತಿ, ಪರಾಕ್ರಮ, ಪ್ರಭಾವ, ಸನ್ನತಿ ಜನ್ಮ ಕೃಷ್ಣೇತ ತ್ರಿಗುಣಂ ವಿಭೋ, ಅದರ 3 ಪಟ್ಟು ಕೃಷ್ಣನಲ್ಲಿ ಈ ಗುಣಗಳಿವೆ. ನಾನು ಭಗವಂತನ ಬಗ್ಗೆ ಈ ಮಾತನ್ನ ಹೇಳಿದ್ದೇನೆ. ಈ ಮಾತನ್ನ ಸುಳ್ಳು ಅಂತ ಹೇಳುವವರು ಯಾರಾದ್ರೂ ಇದ್ದಾರಾ? ಕಹ ಶಕ್ನೋತ್ಯನ್ಯಥಾಕತ್ವಂ ತದ್ಯದಿ ಸ್ಯಾತ್ ತಥಾ ಶೃಣೋ. ಭಗವಂತನ ಬಗ್ಗೆ ನಾನು ಹೇಳ್ತಾ ಇರುವಂತಹ ಮಾತು ಇಷ್ಟು ಸತ್ಯವಾಗಿದೆ ಅಂತ ಇದ್ದಾರೆ ಭೀಷ್ಮರು. ವಸ್ತುತಃ 3 ಅಂತಂದ್ರೆ ಕೇವಲ 3 ಅಂತ ಮಾತ್ರ ಅಲ್ಲ, 100 ಪಟ್ಟು ಅಂತಾನೆ ಅದಕ್ಕರ್ಥ. ನಾವು ನಮ್ಮೆಲ್ಲರನ್ನ, ಎಲ್ಲ ಜೀವರನ್ನ ಭಗವಂತನಿಗೆ ಎದುರಾಗಿ ನಿಂತು ಹೋಲಿಸಿಕೊಂಡು ನೋಡಿದಾಗ ನಾರದ ಪುರಾಣದ ಈ ಒಂದು ಮಾತು ನಮಗೆ ನೆನಪಿಗೆ ಬರಬೇಕು. ಗೀತಾ ಭಾಷೆಯಲ್ಲಿ ಉದ್ಧೃತವಾದದ್ದು. ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚಾಪಿ ಕೋಟಿಭಿಹಿ. ಇಲ್ಲಿ ಭೀಷ್ಮರು ಶಪಥ ಮಾಡ್ತಾ ಇದ್ದಾರೆ. ನಾರದ ಪುರಾಣದ ಆ ಮಾತು ಕೂಡ ಶಪಥವನ್ನೇ ಹೇಳ್ತಾ ಇದೆ. ಕೋಟಿ ಬಾರಿ ಶಪಥ ಮಾಡಿ ಹೇಳ್ತೇವೆ. ವಿಷ್ಣು ಮಹಾತ್ಮ ದೇಶಸ್ಯ, ಭಗವಂತನ ಮಹಾತ್ಮೆ ಏನಿದೆ ಅದರ ಒಂದು ಭಾಗವನ್ನ, ಯಾವುದೋ ಒಂದು ತುಣುಕನ್ನ, ವಿಭಕ್ತ ಸಚ ಕೋಟಿಧ, ಅದನ್ನ ಒಂದು ಕೋಟಿ ಬಾರಿ ನಾವು ವಿಭಾಗಿಸಿದರೆ, ಪುನಶ್ಚಾನಂತಧ ತಸ್ಯ ಪುನಶ್ಚಾಪಿ ಶಾಂತಧ, ಕೋಟಿ ಬಾರಿ ವಿಭಾಗ ಮಾಡಿದ್ದನ್ನು ಮತ್ತೆ ಅನಂತ ಬಾರಿ ವಿಭಾಗ ಮಾಡಬೇಕು, ಮತ್ತೆ ಅನಂತ ಬಾರಿ ವಿಭಾಗ ಮಾಡಬೇಕು. ಇಷ್ಟೆಲ್ಲ ಮಾಡಿದಾಗ ಅಲ್ಲೊಂದೇನು ಸಣ್ಣ ತುಣುಕು ಉಳಿತದಲ್ಲ ಕೊನೆಗೆ, 2-3 ಬಾರಿ ಅನಂತ ಬಾರಿ ವಿಭಾಗ ಮಾಡಿದಾಗ ಆ ಒಂದು ವಿಭಾಗದ 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 ಒಂದು ಭಾಗಕ್ಕೂ ಕೂಡ ನೈಕಾಂಶ ಸಮ ಮಹಾತ್ಮ್ಯಾಹ ಶ್ರೀಶೇಷ ಬ್ರಹ್ಮಶಂಕರಾಹ. ಲಕ್ಷ್ಮೀದೇವಿಯಾಗಲಿ, ಬ್ರಹ್ಮನಾಗಲಿ, ಶಂಕರನಾಗಲಿ ಭಗವಂತನ ಮಹಿಮೆ ಯಾವ ಭಾಗಕ್ಕೂ ಸಮಾನರಲ್ಲ. ಅದರಿಂದ ಇಲ್ಲಿ 3 ಅಂತ ಹೇಳಿದ್ದು ಅನಂತಪಟ್ಟು ಅಂತಾನೆ ಅರ್ಥ. ಎತ್ತ ಕೃಷ್ಣೋ ಹಿ ಭಗವಾನ್ ತತ್ರ ಪುಷ್ಟಿ ಅನುತ್ತಮ.
ಕೃಷ್ಣ ಎಲ್ಲಿರ್ತಾನೋ ಅಲ್ಲಿಯೇ ಪುಷ್ಟಿ, ದೈಹಿಕ ಪುಷ್ಟಿ, ಮಾನಸಿಕ ಪುಷ್ಟಿ ಅದು ಇದ್ದು ಆ ಜೀವರನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಮೇಲೆತ್ತುತ್ತದೆ. ನಾವೆಲ್ಲ ಈ ಜಗತ್ತಿನಲ್ಲಿ ಹುಟ್ಟಿದ್ದೀವಲ್ಲ, ಭೀಷ್ಮ ಹೇಳೋ ಮಾತಿದು, ಅಲ್ಪ ಬುದ್ಧಿಗಳು ನಾವು, ಅಸ್ವತಂತ್ರರು, ಯಾವಾಗಲೂ ಕೂಡ ವ್ಯಾಕುಲ ಚಿತ್ತರು, ಒಂದಲ್ಲ ಒಂದು ಬಾರಿ ಏನೇನೋ ಚಿಂತೆ ನಮಗೆ. ಸುವಿಕ್ಲವಾಹ ಜ್ಞಾನಪೂರ್ವಂ ಪ್ರಪನ್ನಾಸ್ಮಃ ಮೃತ್ಯೋ ಪಂಥಾನಮವ್ಯಯಂ. ತಿಳಿದು ಕೂಡ ಮೃತ್ಯುವಿನ ಬಾಯಿಯಾದಂಥ ಈ ಸಂಸಾರದಲ್ಲಿ ಕಾಲಿಟ್ಟಿದ್ದೇವೆ. ಆದ್ರಿಂದ ನಾವು ಈ ಸಂಸಾರವನ್ನು ದಾಟಬೇಕಾಗಿದೆ ಅಂತ ಅವರ ಅರ್ಥ. ಮೃತ್ಯೋ ಪಂಥಾನಮವ್ಯಯಂ ಅಂತ ಅಲ್ಲಿ ಬಂತು. ಮೃತ್ಯುವಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ಹೋಗಿ ಹೀಗೆ ಅಜ್ಞಾನಿಗಳಾಗಿ ಹೋಗಿಬಿಟ್ರೆ ನಾವು ಒಂದು ಬಾರಿ ಕೊನೆಗೆ ದುರ್ಗತಿಯನ್ನೇ ತಲುಪಿಬಿಡ್ತೇವೆ. ಈ ಮೃತ್ಯುವಿನ ಪಂಥ ಏನಿದೆ ಮಾರ್ಗ, ಅದರಲ್ಲಿ ಹೋದರೆ ನಾವು ಕೊನೆಗೊಂದು ಬಾರಿ ಪರಮಾತ್ಮನ ದಾರಿಯನ್ನು ಹಿಡಿಬೇಕಾಗಿದೆ. ಮೃತ್ಯೋ ಪಂಥಾಹ ಅಂತ ಇಲ್ಲಿ ಮಹಾಭಾರತದಲ್ಲಿ ಬಂದಾಗ ಐತರೇಯ ಉಪನಿಷತ್ ಭಾಷ್ಯದ ಒಂದು 2ನೇ ಆರಣ್ಯಕದ 1ನೇ ಅಧ್ಯಾಯದ ಆರಂಭದ ಮಾತು, ಏಷ ಪಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾನ್ನ ಪ್ರಮಾದ್ಯೇತ್ ತಂ ನಾತೀಯಾತ್ ನ ಹ್ಯತ್ಯಾಯನ್ ಪೂರ್ವೆ ಏ ಅತ್ಯಾಯನ್ ತೇ ಪರಾಭೂವು ಅನ್ನೋ ಮಾತು ನಂಗೆ ನೆನಪಿಗೆ ಬರ್ತದೆ. ನಂಬಿಕೆ ಎತ್ತವರಿಲ್ಲ ಅಂತ ಹೇಳ್ತದ. ಅವನೇ ಪಂಥಾಹ, ಮೋಕ್ಷ ಪ್ರಾಪ್ತಿಗೆ ಮಾರ್ಗ. ಅವನೇ ಕರ್ಮ ಆಗಿದ್ದಾನೆ, ಕರ್ಮರೂಪನಾಗಿದ್ದಾನೆ. ಕರ್ಮವನ್ನು ನಮ್ಮ ಕಡೆಯಿಂದ ಮಾಡಿಸುವಂಥವನು ಕೂಡ ಅವನೇ ಆಗಿದ್ದಾನೆ. ಇಂಥ ಭಗವಂತನ ಉಪಾಸನೆಯನ್ನು ಯಾವತ್ತೂ ಕೂಡ ಬಿಡಬಾರದು. ತಸ್ಮಾನ್ ನ ಪ್ರಮಾದ್ಯೇತ್, ಎಚ್ಚರ ತಪ್ಪಬಾರದು ಇದ್ರ ಬಗ್ಗೆ. ನ ಅತ್ಯಾಯನ್ ಪೂರ್ವೆ, ಹಿಂದಿನ ಋಷಿಮುನಿಗಳು ದೇವತೆಗಳು ಮೊದಲಾದವರು ಈತನ ಉಪಾಸನೆಯನ್ನ ಎಂದೂ ಮರೆಯಲಿಲ್ಲ. ಯಾವ ದೈತ್ಯರು ಮೊದಲಾದವರು ಆತನನ್ನು ಮರೆತರೋ ಅವರೆಲ್ಲರೂ ಕೂಡ ಹಾಳಾಗಿ ಹೋದ್ರು. ಮರೆತವರು ಹಾಳಾದ್ರು, ಮರೆಯದವರು ಉದ್ಧಾರ ಹೊಂದಿದ್ರು. ಹೀಗೆ ಆ ಒಂದು ಮಾತು ಕೂಡ ನಂಗೆ ನೆನಪಿಗೆ ಬರ್ತದೆ. ನೀನು ತುಂಬಾ ಸರಳವಾದಂತಹ ವ್ಯಕ್ತಿತ್ವದವನು, ಯುಧಿಷ್ಠಿರನೇ, ಜೂಜಾಡಿ ಸೋತಿ ಶತ್ರುಗಳನ್ನು ಇವತ್ತು ನಾಶಪಡಿಸಿದ್ದೆ. ಆದರೂ ಕೂಡ ರಾಜನಿಗೆ ಸಮಾನವಾಗಿ ರಾಜ ಹೇಗೆ ವರ್ತನೆ ಮಾಡಬೇಕಾಗಿತ್ತು ಹಾಗೆ ನೀನು ಮಾಡ್ತಾ ಇಲ್ಲ. ನೀನು ರಾಜವೃತ್ತಂ ನಲಭತೆ, ಭೂಮಿಯನ್ನು ಗೆದ್ದಿದ್ದಿ, ರಾಜ್ಯಪಾಲನೆ ಬೇಡ ಅಂತ ವೈರಾಗ್ಯವನ್ನು ತಾಳುವುದು, ಶೋಕ ತಾಳುವುದು ನಿನಗೆ ಸರಿಯಲ್ಲ. ಕಾಲೇನಾಯಂ ಜನಸರ್ವ, ಈ ಎಲ್ಲ ಜನರನ್ನು ಕೊಂದವನು ಯಾರು? ನೀನಲ್ಲ, ಕಾಲರೂಪಿಯಾದ ಭಗವಂತನೇ. ಅಥವಾ ರುದ್ರದೇಹಸ್ಥಃ ಹರಿ ಕಾಲ ಇತೀರಿತ ಅಂತ ಭಾಗವತ್ ತಾತ್ಪರ್ಯ ಹೇಳುವಂತೆ ರುದ್ರಾಂತರ್ಗತನಾದ ನರಸಿಂಹನೇ ಈ ಎಲ್ಲರನ್ನೂ ಕೊಂದಿದ್ದಾನೆ. ಸಂಹಾರಾತ್ ಸರ್ವ ವಿದ್ರಾವಣೇನವ, ಎಲ್ಲರನ್ನೂ ಸಂಹರಿಸುವುದರಿಂದ, ಎಲ್ಲರನ್ನು ಹೆದರಿಸಿ ಓಡಿಸುವುದರಿಂದ ಕಾಲ ಅಂತ ಭಗವಂತನಿಗೆ ಹೆಸರಿದೆ. ವಯಂಚ ಕಾಲೇನ ಹತಾಹ ಕಾಲೋಹಿ ಪರಮೇಶ್ವರ, ನಮ್ಮನ್ನೂ ಕಾಲವೇ ಕೊಂದಿದೆ. ನಾನಿನ್ನು ಸಾಯಬೇಕಾಗಿದೆ, ನನ್ನನ್ನೂ ಕಾಲವೇ ಕೊಂದಿದೆ. ಕಾಲವನ್ನು ಯಾರು ಮೀರಿ ನಿಲ್ಲುವರಿದ್ದಾರೆ? ನೀನು ಆ ಕಾಲನ ಸ್ವರೂಪವನ್ನು ತಿಳಿದವನು. ಕಾಲ ಏನು ಮಾಡಿಸ್ತದೆ ಅದನ್ನು ಮಾಡಿಸ್ತದೆ, ಶೋಕ ಪಡಬೇಡ. ಕೃಷ್ಣನ ಮಹಿಮೆಯನ್ನು ನಿನಗೆ ಹೇಳಿದ್ದೇನೆ. ಅವನ ಮಹಿಮೆ ತಿಳ್ಕೊಳ್ಳಿಕ್ಕೆ ನಮಗೆ ಇಷ್ಟು ಮಾತ್ರ ಸಾಕು, ಇದಕ್ಕಿಂತ ಹೆಚ್ಚಿಂದೇನೂ ಬೇಕಾಗಿಲ್ಲ. ತದೇವ ತಾವತ್ ಪರ್ಯಾಪ್ತಂ ಸಜ್ಜನಸ್ಯ ನಿದರ್ಶನಂ. ವೇದವ್ಯಾಸರ, ನಾರದರ ಇತ್ಯಾದಿಗಳ ಮಾತುಗಳನ್ನೆಲ್ಲ ಅನೇಕ ಬಾರಿ ನಾನು ಉಪದೇಶದ ಮೂಲಕ ಪಡ್ಕೊಂಡಿದ್ದೇನೆ. ಎಲ್ಲವನ್ನೂ ನಿನಗೆ ಹೇಳಿದ್ದೇನೆ. ಕೃಷ್ಣನ ಕಥೆಯನ್ನ ಯಾರು ಇನ್ನೊಬ್ಬರಿಗೆ ಹೇಳ್ತಾನೋ ಅವನು ಮಹಾಶ್ರೇಯಸ್ಸನ್ನು ಹೊಂದುತ್ತಾನೆ. ಅವನ ಎಲ್ಲಾ ಕಾಮನೆಗಳು ಪೂರ್ಣ ಆಗ್ತವೆ.
ಏಷಯವಾಕ್ಷಯೋ ವಿಪ್ರೈಹಿ ಸ್ತುತಃ ರಾಜನ್ ಜನಾರ್ದನ. ಈ ಭಗವಂತನು ಎಲ್ಲರಿಂದಲೂ ಕೂಡ ಸ್ತುತಿಸಲ್ಪಟ್ಟವನು. ನೀನು ಮನಸ್ಸಿನಿಂದ ಆ ಭಗವಂತನ ಗುಣಗಳನ್ನೇ ಧಾರಣೆ ಮಾಡಬೇಕು. ಮಹೇಶ್ವರ ಮುಖೋತ್ಸೃಷ್ಟಾ ಏಚ ಧರ್ಮಗುಣಾ ಸ್ಮೃತಾ. ಭಗವಂತನೇ ಹಯಗ್ರೀವಾದ ರೂಪದಿಂದ, ವ್ಯಾಸಾದ ರೂಪದಿಂದ ಧರ್ಮದ ಮಹತ್ವವನ್ನೇನು ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾನೆ, ಅದನ್ನು ನೀನು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಹಗಲು ರಾತ್ರಿ ಅದನ್ನು ಚಿಂತನೆ ಮಾಡಿ ಬದುಕಬೇಕು. ನೀನು ನ್ಯಾಯಯುತವಾಗಿ ಪ್ರಜೆಗಳನ್ನು ಪಾಲಿಸಿದ್ರೆ ನೀನು ಸದ್ಗತಿಯನ್ನು ಪಡ್ಕೊಳ್ತಿ. ಕೆಲವು ಬಾರಿ ಭೂಮಿಯನ್ನು ಆಳುವಾಗ ದಂಡವನ್ನು ಪ್ರಯೋಗ ಮಾಡಬೇಕಾಗ್ತದೆ. ಅದು ಕೂಡ ಯೋಗ್ಯವೇ. ದಂಡವನ್ನ ಪ್ರಯೋಗ ಮಾಡುವುದು ರಾಜ್ಯನಾದವನಿಗೆ ಯಾವತ್ತೂ ಅತ್ಯಂತ ಅವಶ್ಯಕವೇ. ಪೂಜೆಯೇ ವೃಷಭಧ್ವಜಂ. ಶಿವನ ಪೂಜೆಯನ್ನು ಯಾವತ್ತೂ ಕೂಡ ಮಾಡಬೇಕು. ನರನಾರಾಯಣರ ವಾಸುದೇವ ಮತ್ತು ಧನಂಜಯರ ಸ್ವರೂಪವನ್ನ ವೇದವ್ಯಾಸರು ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ನಾರಾಯಣ ಹಿಂದೆ ಕೃಷ್ಣನಾಗಿದ್ದಾಗಲೇ, ಸಣ್ಣವನಾಗಿದ್ದಾಗಲೇ ಕಂಸನನ್ನು ಕೊಂದು ಹಾಕಿದ. ದುರ್ಯೋಧನ ಸತ್ತು ಬೇರೆ ಲೋಕಕ್ಕೆ ಹೋಗಿದ್ದಾನೀಗ. ಆದ್ರೂ ಅವನ ಬಗ್ಗೆ ನನಗೆ ಕನಿಕರ ಅನ್ನಿಸ್ತದೆ. ಅವನೊಬ್ಬನ ಕಾರಣದಿಂದಾಗಿ ಭೂಮಂಡಲದ ರಾಜರೆಲ್ಲ ನಾಶ ಹೊಂದಬೇಕಾಯ್ತು. ಭೀಷ್ಮರು ಇಷ್ಟೆಲ್ಲ ಮಾತನಾಡಿದರು. ಯುಧಿಷ್ಠಿರ ಮೌನವಾಗಿ ಅದನ್ನೆಲ್ಲವನ್ನು ಕೂಡ ಕೇಳ್ತಾ ಕೂತ್ಕೊಂಡಿದ್ದ. ಕೃಷ್ಣನ ಮಹಿಮೆಯನ್ನು ಕೇಳಿ ಎಲ್ರಿಗೂ ಕೂಡ ವಿಸ್ಮಯ ಆಯಿತು, ಸಂತೋಷ ಆಯಿತು. ಮತ್ತೆ ಯುಧಿಷ್ಠಿರ ಆ ಭೀಷ್ಮನ ಅನುಶಾಸನ ಪರ್ವದಲ್ಲಿ ಹೇಳಲ್ಪಟ್ಟಂತಹ ಆ ಅನುಶಾಸನವನ್ನ ಹೀಗೆ ಕೇಳಿದ. ಇತ್ಯೇತದಖಿಲಂ ಸರ್ವೈಃ ಪಾಂಡವೋ ಭ್ರಾತೃಭಿಃ ಸಹ ಶ್ರುತವಾನ್ ಸುಮಹಾಶ್ಚರ್ಯಂ ಪುಣ್ಯಂ ಭೀಮಾನುಶಾಸನಂ. ಭೀಮನ ಆ ಧರ್ಮೋಪದೇಶವನ್ನ ಕೇಳಿದ. ಹೀಗೆ ಅನುಶಾಸನ ಅಂದ್ರೆ ಹೇಗೆ ಮನುಷ್ಯ ಬದುಕಬೇಕು, ಹೀಗೆ ರಾಜ ಬದುಕಬೇಕು ಅಂತ ತಿಳಿಸುವಂತ ಭಾಗ ಇದು. ಅದರಿಂದ ಇದಕ್ಕೆ ಅನುಶಾಸನ ಅಂತ ಕರೀತಾರೆ. ಈ ಪರ್ವಕ್ಕೂ ಕೂಡ ಅನುಶಾಸನ ಪರ್ವ ಅಂತ ಕರೀತಾರೆ. ಇಷ್ಟೆಲ್ಲ ವಿಷಯಗಳನ್ನು ಕೇಳಿದ್ದಾದ ಮೇಲೆ ಮತ್ತೆ ಮುಂದಿನ ವಿಷಯದ ಕುರಿತಾಗಿ ಈ ಯುಧಿಷ್ಠಿರ ಭೀಷ್ಮನನ್ನ ಪ್ರಶ್ನಿಸಿದ. ಇದು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 252ನೇ ಅಧ್ಯಾಯ ಮುಕ್ತಾಯ ಕಂಡಿದೆ. ಮತ್ತೆ 148ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ ಮುಕ್ತಾಯ ಕಾಣ್ತದೆ. ಮುಂದೆ ಈ ಎರಡು ಪಾಠಗಳಲ್ಲೂ ಕೂಡ ಇರುವಂತದ್ದು ವಿಷ್ಣು ಸಹಸ್ರನಾಮವೇ. ಇದು ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ವಾಯುಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಇನ್ನು 1 ಅಥವಾ 2 ಅಧ್ಯಾಯಗಳೇನಿವೆ ಅವುಗಳನ್ನು ನಾವು ಶ್ರವಣ ಮಾಡಿ ಮುಗಿಸೋಣ. ಈಗ ನಾವು ನೋಡಬೇಕಾದ ಅಧ್ಯಾಯ ಪ್ರಾವಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 138ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 253ನೇದ್ದು. 252ನೇ ಅಧ್ಯಾಯ ಹಿಂದೆ ಮುಕ್ತಾಯ ಕಂಡಿದೆ. 254ನೇ ಅಧ್ಯಾಯದಲ್ಲಿ ವಿಷ್ಣು ಸಹಸ್ರನಾಮ ಇದೆ. 253ನೇ ಅಧ್ಯಾಯವನ್ನು ಅಲ್ಲಿ ನಾವು ನೋಡಬೇಕು. ವೈಷ್ಣವ ಪಾಠದಲ್ಲಿ ಉಮಾಮಹೇಶ್ವರ ಸಂವಾದ 237ನೇ ಅಧ್ಯಾಯದಲ್ಲಿ ಮುಕ್ತಾಯ ಕಂಡ ಮೇಲೆ 238ನೇ ಅಧ್ಯಾಯವನ್ನು ಈಗ ನೋಡಬೇಕಾಗಿದೆ. ಅಲ್ಲಿಯೂ ಕೂಡ 239ನೇ ಅಧ್ಯಾಯದಲ್ಲಿ, ಅರ್ಥಾತ್ ಮುಂದಿನ ಅಧ್ಯಾಯದಲ್ಲಿ ವಿಷ್ಣು ಸಹಸ್ರನಾಮದ ಪ್ರಾರಂಭ ಇದೆ. ಯುಧಿಷ್ಠಿರ ಹೀಗೆ ಭೀಷ್ಮರನ್ನು ಕೇಳಿದಂತೆ. ಉತ್ತರ ಭಾರತದ ಪಾಠದಲ್ಲಿ ಈ ಅಧ್ಯಾಯ ಕಂಡು ಬರೋದಿಲ್ಲ. ಉತ್ತರ ಭಾರತದ ಪಾಠಕ್ಕನುಸಾರವಾಗಿ ಇನ್ನು ಮುಂದೆ ಪ್ರಾರಂಭ ಆಗಬೇಕಾಗಿರುವುದು ವಿಷ್ಣು ಸಹಸ್ರನಾಮವೇ. ಯುಧಿಷ್ಠಿರ ಹೀಗೆ ಕೇಳಿದ ಭೀಷ್ಮರನ್ನು. ಕವಿಪಾಯ ವರಪ್ರಾಪ್ತವು ಸರ್ವೇಷಾಂ ಪಾಪಕರ್ಮಣಾಂ. ಅನೇಕ ಪಾಪಕರ್ಮಗಳನ್ನು ಮನುಷ್ಯ ಮಾಡ್ತಾನೆ. ಅದ್ಮೇಲೆ ತೊಳ್ಕೊಂಡು ಶ್ರೇಷ್ಠ ವರವನ್ನು ಪಡ್ಕೊಳ್ಳಿಕ್ಕೆ ಏನು ಉಪಾಯ?
ಅದರಂತೆ ಜ್ಞಾನವನ್ನು ಪಡ್ಕೊಳ್ಬೇಕಾಗಿದೆ. ಅದಕ್ಕೆ ಏನು ಉಪಾಯ? ಇದೆಲ್ಲವನ್ನು ಹೇಳು. ಅದಕ್ಕೆ ಭೀಷ್ಮರು ಹೇಳಿದ್ರು, ಉಪಾಯೋಯಂ ಪರಪ್ರಾಪ್ತೋ. ಏನು ನಾರಾಯಣನ ಧ್ಯಾನ, ಅವನ ಅರ್ಚನ ಮತ್ತೆ ಅವನ ಯಜನ, ಅವನನ್ನ ಧ್ಯಾನ ಮಾಡುವುದು, ಅನೇಕ ಮಂತ್ರಗಳ ಸ್ತೋತ್ರಗಳ ಮೂಲಕವಾಗಿ ಧ್ಯಾನಿಸುವುದು, ಅರ್ಚನೆ ಮಾಡುವುದು ಅಂದ್ರೆ ಪ್ರತಿಮೆಗಳಲ್ಲಿ ಆತನ ಅರ್ಚನೆ ಮಾಡುವುದು. ಅರ್ಚಿತ ಪ್ರಾರ್ಚಿತ ಅಂತ ವೇದ ಹೇಳಿದಂತೆ ಪ್ರಾರ್ಥನೆ ಮಾಡುವುದಂದ್ರೆ ಜ್ಞಾನ ಕಾರ್ಯಾದಿಗಳನ್ನು ಮಾಡುವುದು, ಅದು ಆಗಬಹುದು. ಶ್ರವಣ ಮನನಾದಿಗಳು, ಪೂಜಾ ಯಜನ ಯಾಗ ಮಾಡುವುದು, ಸ್ತುತಿ ಇತ್ಯಾದಿ ರೂಪವಾಗಿ ಅವನನ್ನು ಆರಾಧಿಸಬಹುದು. ಶ್ರವಣಂ ತತ್ಕಥಾನಾಂ, ಅವನ ಕಥೆಗಳನ್ನು ಕೇಳಬಹುದು. ವಿದ್ವಾಂಸರ ಸಂರಕ್ಷಣೆ, ಯಾರು ಭಗವಂತನ ಮಹಿಮೆಯನ್ನು ಹೇಳಬಲ್ಲಂತಹ ಜ್ಞಾನಿಗಳಿದ್ದಾರೆ ಅವರನ್ನು ರಕ್ಷಿಸಬೇಕು. ಅವರ ಸೇವಾ, ಅವರಲ್ಲಿ ಪ್ರೀತಿ, ಅವರ ಮಾತುಗಳನ್ನು ಅನುಸರಿಸಿ ಬದುಕುವುದು, ಇದೆಲ್ಲ ಬಹಳ ಮುಖ್ಯ. ಧ್ಯಾನ ಜಪಾದಿಗಳಿಂದ ಮನುಷ್ಯ ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ. ಅದು ವೈದಿಕ, ತಾಂತ್ರಿಕ, ಪೌರಸ್ತಿಕ ಮತ್ತು ಇದನ್ನ ಕೆಲವು ಅನುವಾದಗಳಲ್ಲಿ ಪೌರಾಣಿಕ, ವೈದಿಕ, ತಾಂತ್ರಿಕ, ಅನಾದಿ ಕಾಲದಿಂದ ಬಂದಿದ್ದು ಮತ್ತು ಸ್ಮಾರ್ತ ಅಂತ 4 ವಿಧ ಅಂತ ಅನುವಾದ ಮಾಡಿದ್ದಾರೆ. ಪೌರಸ್ತಿಕ ಅನ್ನೋದ್ರ ಬದಲಾಗಿ ಪೌರಾಣಿಕ ಅಂತಾನೆ ಕೆಲವು ಕಡೆ ಪಾಠನೂ ಇದೆ. ಅಂತೂ ವೇದಗಳಲ್ಲಿ ಬಂದದ್ದು, ಪುರಾಣಗಳಲ್ಲಿ ಬಂದದ್ದು ಅಂತಿಷ್ಟು 2 ವಿಭಾಗ ಇಟ್ಕೊಂಡ್ರೆ ಸಾಕು ಅಂತ ನನ್ನ ಆಲೋಚನೆ. ಬ್ರಾಹ್ಮಣರ ಸೇವೆಯಿಂದ ಜ್ಞಾನಿಗಳ ಸೇವಾ, ಅವರ ರಕ್ಷಣೆ, ಅದರಿಂದಲೂ ಜ್ಞಾನವನ್ನು ಪಡ್ಕೊಳ್ಬಹುದು ಮನುಷ್ಯ. ಆ ಜ್ಞಾನಿಗಳನ್ನು ಯಾವತ್ತೂ ರಕ್ಷಿಸಬೇಕು. ಒಬ್ಬಳು ಸ್ತ್ರೀ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ಲು. ಬಂಧು ಬಾಂಧವರು ಯಾರು ಅವಳ ಜೊತೆಗೆ ಇರಲಿಲ್ಲ. ವ್ರತವನ್ನ ಆಚರಿಸ್ತಾ ಇದ್ಲು. ಯಮನ ಜೊತೆಗೆ ಒಂದು ಸಂವಾದ ನಡೆದಾಗ ಅವಳಿಗೆ ಈ ವಿಷಯ ಕೇಳಿ ಬಂತು. ಹಿಂದಿನ ಜನ್ಮದಲ್ಲಿ ಆಕೆ ವೈಶ್ಯ ಸ್ತ್ರೀ ಆಗಿದ್ರು. ಬ್ರಾಹ್ಮಣನೊಬ್ಬನ ಮರಣಕ್ಕೆ ಕಾರಣಗಳಾದ್ಲು. ಮತ್ತೆ ಆ ಬ್ರಾಹ್ಮಣನ ಪತ್ನಿಗೆ, ಅವನ ತಂದೆ ತಾಯಂದ್ರಿಗೂ ಕೂಡ ಶೋಕ ಮಾಡುವಂತ ಪ್ರಸಂಗ ಬಂತು. ಆದರೂ ಮತ್ತೆ ಬ್ರಾಹ್ಮಣ ಕನ್ಯೆಯ ಜನ್ಮವೂ ಕೂಡ ಅವಳಿಗೆ ಬಂತು. ಆಗ ಅವಳು ಕೇಳಿದ್ಲು, ಪಾಪವನ್ನು ಮಾಡಿದ್ರೂ ಕೂಡ ಇಂಥ ಪುಣ್ಯ ಜನ್ಮ ನನಗೆ ಮತ್ತೆ ಹೇಗೆ ಬಂತು, ಅದನ್ನು ಸ್ವಲ್ಪ ವರ್ಣಿಸು. ಅದಕ್ಕೆ ಯಮ ಹೇಳಿದ, ಒಂದಾನೊಂದು ಜನ್ಮದಲ್ಲಿ ಹಿಂದೆ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನನ್ನು ಕೊಂದು ಆತನ ಕುಟುಂಬವನ್ನ, ಆತನ ತಂದೆ ತಾಯಂದಿರನ್ನ ನೀನು ತುಂಬಾ ತೊಂದರೆಗೀಡು ಮಾಡಿದ್ದೆ. ಆದರೆ ಮತ್ತೊಂದು ಜನ್ಮದಲ್ಲಿ ಒಬ್ಬ ಜ್ಞಾನಿಯೇ ತುಂಬಾ ಕಷ್ಟಪಡ್ತಿದ್ದಾಗ ಅವನನ್ನ ನೀನು ರಕ್ಷಿಸಿದೆ. ಅದು ಹೇಗೆ ಅಂದ್ರೆ, ಚೋರ ಶಂಕಾ ವಿಮೋಕ್ಷೇಣ, ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನನ್ನ ಕೆಲವರು ರಾಜಭಟರು ಕಳ್ಳ ಇದ್ದಿರಬಹುದು ಅಂತ ಸಂಶಯದಿಂದ ಹಿಡ್ಕೊಂಡು ಹೊಡೆದು ಹಿಂಸಿಸ್ತಾ ಇದ್ರು. ಆಗ ಆ ಜ್ಞಾನಿಯನ್ನು ಇವಳು ಬಿಡಿಸಿದ್ರ ಪರಿಣಾಮವಾಗಿ ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊಂಡು ಈಗ ಶ್ರೇಷ್ಠ ಜನ್ಮವನ್ನು ಪಡ್ಕೊಂಡ್ಲು ಅಂತ ಯಮ ಆಕೆಗೆ ಹೇಳ್ತಾನೆ. ಇತ್ಯುಕ್ತ ಅಷ್ಟಾಕ್ಷರ ಧ್ಯಾನ ಜಪಾದಿ ಶ್ರೇಯ ಸಂಹಿತ, ಅವಳಿಗೆ 8 ಅಕ್ಷರಗಳಿಂದ ಕೂಡಿದ ಭಗವಂತನ ಮಂತ್ರವೊಂದನ್ನ, ನಾರಾಯಣ ಅಷ್ಟಾಕ್ಷರ ಧ್ಯಾನ ಜಪ ಅಂತ ಇಲ್ಲಿ ಬರೆದಿದ್ದಾರೆ. ಅದು ನಾರಾಯಣ ಅಷ್ಟಾಕ್ಷರ ಮಂತ್ರ ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ಮತ್ತು ಬೇರೆ ಯಾವುದೊಂದು ಮಂತ್ರ, 8 ಅಕ್ಷರಗಳಿಂದ ಕೂಡಿದ ಒಂದು ಮಂತ್ರವನ್ನ ಯಮನೇ ಉಪದೇಶ ಮಾಡಿದ್ದ. ಅವಳು ಸದ್ಗತಿಯನ್ನು ಪಡೆದಳು. ಹೀಗೆ ಯಾವತ್ತೂ ಕೂಡ ಜ್ಞಾನಿಗಳನ್ನ ನಾವು ಗೌರವಿಸಬೇಕು, ಅವ್ರಿಗೆ ಬರುವಂತಹ ಆಪತ್ತುಗಳನ್ನೇ ಪರಿಹರಿಸಬೇಕು. ಅಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಕಾಣ್ತದೆ. ಯಾವೆಲ್ಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಅಧ್ಯಾಯ ಇದೆ. ಇದು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. 139ನೇ ಅಧ್ಯಾಯ ಇದು ಯಾವೆಲ್ಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಮುಂದೆ 140ನೇ ಅಧ್ಯಾಯದಲ್ಲಿ
ವಿಷ್ಣು ಸಹಸ್ರನಾಮ ಅಲ್ಲಿಯೂ ಕೂಡ ಪ್ರಾರಂಭ ಕಾಣ್ತದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಅನೇಕ ದೇವತೆಗಳ ಕೆಲವು ನಾಮಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಈ ಅಧ್ಯಾಯವೊಂದನ್ನ ಈಗ ನಾವು ಅವಲೋಕಿಸೋಣ. ಎಲ್ಲ ಶಾಂತಿಯನ್ನು ಕೊಡುವ, ಎಲ್ಲ ದಾರಿದ್ರ್ಯವನ್ನು ಪರಿಹರಿಸುವಂಥ, ಮನಸ್ಸಮಾಧಾನವನ್ನು ಕೊಡುವಂಥ ಯಾವುದಾದ್ರೂ ಒಂದು ವಿಧಾನವನ್ನು ನನಗೆ ಉಪದೇಶಿಸುವ. ಅದಕ್ಕೆ ಭೀಷ್ಮರು ಹೇಳಿದ್ರು, ದೇವಾಸುರ ಗುರುರ್ದೇವ ಸರ್ವಲೋಕ ನಮಸ್ಕೃತ ಅಚಿಂತ್ಯ ಅಥಾಪ್ಯನಿರ್ದೇಶ ಸರ್ವಪ್ರಾಣೋ ಹ್ಯಯೋ ನಿಜ. ಭಗವಂತ, ದೇವತೆಗಳು, ದೇವರ್ಷಿಗಳು, ಗಿರಿ ನದಿಗಳು ಇವರೆಲ್ಲರ ನಾಮಗಳನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ, ಅಷ್ಟೇ, ಬೇರೆ ಏನೂ ಇಲ್ಲ. ಇದನ್ನ ಶ್ರವಣ ಮಾಡಿದ್ರೆ ಎಲ್ಲ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ, ಸದ್ಗತಿಯನ್ನು ಪಡ್ಕೋತಾನೆ ಅಂತ ಅಲ್ಲಿ ಕೇಳಿ ಬಂದಿದೆ. ಭಗವಂತ ದೇವಾಸುರ ನಮಸ್ಕೃತ, ಅಚಿಂತ್ಯ, ಅನಿರ್ದೇಶ, ಪಿತಾಮಹ, ಚತುರ್ಮುಖ, ಅವನಿಗೆ ಚತುರ್ಮುಖ ಅಂತ ಕರೀತಾರೆ ಪಿತಾಮಹನನ್ನ. ಸಾವಿತ್ರಿ ಅಂದ್ರೆ ಸರಸ್ವತಿ. ಭಗವಂತನನ್ನು ಕೂಡ ಪಿತಾಮಹ, ಜಗನ್ನಾಥ ಇತ್ಯಾದಿ ಶಬ್ದಗಳಿಂದ ಕರೀತಾರೆ. ವಿಷ್ಣು ನಾಭಿ ಸರೋಜಾತಃ, ವಿಷ್ಣುವಿನ ನಾಭಿ ಸರೋವರದಿಂದ ಹುಟ್ಟಿದವನೇ ಈ ಚತುರ್ಮುಖ. ಉಮಾಪತಿ, ವಿರೂಪಾಕ್ಷ, ಇದು ಶಿವನ ನಾಮಗಳು. ವಿಶಾಖ, ಹುತಭುಕ್, ವಾಯು, ಚಂದ್ರಾದಿತ್ಯರು, ಶುಕ್ರಾಚಾರ್ಯ, ಸುರಪತಿಯಾದಂಥ ಇಂದ್ರ, ಯಮ, ವರುಣ ಸಹ ಗೌರ್ಯ, ವರುಣ ಆತನ ಪತ್ನಿಯಾದ ಗೌರಿ, ಸಹ ರುದ್ಧಾವೈ ಧನೇಶ್ವರ, ಕುಬೇರನ ಪತ್ನಿಯಾದಂತಹ ರುದ್ಧಿ, ಸುರಭಿ ಗೋವು, ವಿಶ್ವವ ಅನ್ನುವಂಥದ್ದು ಋಷಿ, ಷಟ್ಕಾಲಾಹ ಸಾಗರಾಹ ಗಂಗಾ, ಅನೇಕ ಸಮುದ್ರಗಳು, ಗಂಗೆ, ಅನೇಕ ನದಿಗಳು, ವಾಲಖಿಲ್ಯಾದಿ ಋಷಿಗಳು, ವೇದವ್ಯಾಸ, ನಾರದ, ಪರ್ವತ, ವಿಶ್ವಾವಸು, ತುಂಗುರು, ಚಿತ್ರಸೇನ, ದೇವಕನ್ಯಾ ಅನ್ನುವಂಥ ಒಬ್ಬಳು ಋಷಿಕನ್ಯೆ, ಊರ್ವಶಿ, ಮೇನಕ, ರಂಭ, ಮಿಶ್ರಕೇಶಿ, ವಿಶ್ವಾಚಿ, ಪಂಚಚೂಡ, ತಿಲೋತ್ತಮ ಮೊದಲಾದ ಅಪ್ಸರೆಯರು, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಮತ್ತೆ ಧರ್ಮ, ಸತ್ಯ, ತಪಸ್ಸು, ದೀಕ್ಷಾ ಇತ್ಯಾದಿಗಳ ಅಭಿಮಾನಿ ದೇವತೆಗಳು, ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳು, ಮರೀಚಿ, ಕಶ್ಯಪಾದಿ ಋಷಿಗಳು, ಆರನೇ ಅಧ್ಯಾಯದಲ್ಲಿ ಶಕ್ರ ಸುರಪತಿ ದೇವ ಅಂತ ಹೇಳಬೇಕಾಗಿತ್ತು. ಶಕ್ರ ಅಂದ್ರೆ ಇಂದ್ರ, ನಾನು ಪ್ರಮಾದದಿಂದ ಅದನ್ನು ಶುಕ್ರ ಅಂತ ಹೇಳಿದೆ. ಇಲ್ಲಿ 13ನೇ ಶ್ಲೋಕದಲ್ಲಿ ಶುಕ್ರಾಚಾರ್ಯ ಮತ್ತು ಬೃಹಸ್ಪತಿಗಳ ಬಗ್ಗೆ ಬಂದಿದೆ. ಬುಧ, ರಾಹು, ಶನೈಶ್ಚರರು, ನಕ್ಷತ್ರಗಳು, ಗರುಡ, ಗರುಡನ ಮಕ್ಕಳು, ಅನೇಕ ನಾಗಗಳು, ಪುಷ್ಕರ ಮೊದಲಾದ ತೀರ್ಥಗಳು, ಗಂಗಾ ಮೊದಲಾದ ನದಿಗಳು, ಸರಯು, ಗಂಡಕಿ ಮೊದಲಾದ ನದಿಗಳು, ಅರುಣ, ವೇತ್ರವತಿ, ಪುಣ್ಯೋದ, ಗೋಮತಿ ಮೊದಲಾದ ನದಿಗಳು, ಪ್ರಯಾಗ, ಪ್ರಭಾಸ, ನೈಮಿಷ ಮೊದಲಾದ ಕ್ಷೇತ್ರಗಳು, ವೇದಶ್ರುತಿ, ನಲಹಾರ ಮೊದಲಾದ ಅನೇಕ ನದಿಗಳು, ಋಷಿಕುಲ್ಯ ಅಂತ ಒಂದು ನದಿ, ಕೌಶಿಕಿ, ಮಹೇಂದ್ರ ವಾಣಿನಿ ಅಂತ ಒಂದು ನದಿ, ನಂದ, ಪರನಂದ ಮೊದಲಾದ ನದಿಗಳು, ಹಿಮವಾನ್ ಮೊದಲಾದ ಪರ್ವತಗಳು, ವಿಂಧ್ಯ, ಮೇರು, ಮಹೇಂದ್ರ, ಮಲಯ, ಶ್ವೇತ, ರಜತ ಪರ್ವತ, ಶೃಂಗವಂತ ಪರ್ವತ, ಮಂದರ, ನೀರ ಮೊದಲಾದ ಪರ್ವತಗಳು, ದಿಕ್ಕುಗಳು, ಆ ದಿಕ್ಕಿನ ಅಭಿಮಾನಿ ದೇವತೆಗಳು, ವಿಶ್ವ ದೇವತೆಗಳು, ಆಕಾಶದ ದೇವತೆ, ನಕ್ಷತ್ರ ಗ್ರಹಗಳ ದೇವತೆಗಳು, ಕೀರ್ತಯಾನ ದರಾಶೀತಾನ್ ಮುಚ್ಚಂತೆ ಸರ್ವಕಿಲ್ ವಿಷಯ. ಈ ಎಲ್ಲ ಭಗವಂತನ ಪರಿವಾರಭೂತರಾದ ದೇವತೆಗಳನ್ನು ಸ್ಮರಿಸಿದ್ರೆ ಎಲ್ಲ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ. ಸ್ತುವಂತಹ ಪ್ರೀತಿಮಂತಶ್ಚ ಮುಚ್ಚಂತೆ ಸರ್ವಕಿಲ್ ವಿಷಯ, ಎಲ್ಲಾ ದೋಷಗಳನ್ನು ಕಳ್ಕೋತಾರೆ. ಅನೇಕ ಸಾಂಕರ್ಯದಿಂದ ಬಂದಂತಹ ಪಾಪಗಳನ್ನು ಮನುಷ್ಯ ಕಳ್ಕೋತಾನೆ. ಯವಕ್ರೀತ, ರೈಭ್ಯ, ಕಕ್ಷೀವಾನ್, ಭೃಗು, ಆಂಗಿರಸ ಮೊದಲಾದ ಋಷಿಗಳು,
ಮಿತ್ರಾವರುಣರ ಪುತ್ರನಾದಂತಹ ವಸಿಷ್ಠ, ಮೈತ್ರಾವರುಣಿ, ಅಗಸ್ತ್ಯ, ದೇಹಚ್ಯುತ, ಇದ್ಭವಾಹ ಮೊದಲಾದ ಋಷಿಗಳು, ಏಕತ, ದ್ವಿತ, ತ್ರಿತ ಮೊದಲಾದ ಋಷಿಗಳು ಹಿಂದೆ ಇವ್ರ ಬಗ್ಗೆ ಬಂದಿದೆ. ಅಗ್ನಿಯ ಮಕ್ಕಳು, ಅಗ್ನಿಯ ಮಗ ಸಾರಸ್ವತನ ಬಗ್ಗೆ ಕೂಡ ಬಂದಿತ್ತು ಹಿಂದೆ. ವನಪರ್ವದಲ್ಲಿ ಮತ್ತು ಉದ್ಯೋಗ ಪರ್ವದ ಮೊದಲಾದ ಕಡೆಗಳಲ್ಲಿ. ಉತ್ತರ ದಿಕ್ಕಿನಲ್ಲಿರುವಂತಹ ಅನೇಕ ಜನ ದೇವತೆಗಳು, ಗೌತಮ, ಕಶ್ಯಪ ಮೊದಲಾದ ದೇವತೆಗಳು, ವಿಶ್ವಾಮಿತ್ರ, ಭರದ್ವಾಜ, ಋಷಿಕ, ಪರಶುರಾಮ, ಶ್ವೇತಕೇತು, ದೇವಶರ್ಮ, ರೋಮ, ನಚಿಕೇತ, ದುಷ್ಯಂತ, ಭರತಾದಿ ಚಕ್ರವರ್ತಿಗಳು, ಜನಕ, ದೃಢರಥ ಅನ್ನುವ ಒಬ್ಬ ಚಕ್ರವರ್ತಿ, ದಶರಥ, ರಥಂತರ, ಚ್ಯವನ, ಇಕ್ಷ್ವಾಕು ವಂಶದ ರಾಮ, ಶಶಬಿಂದು, ಹರಿಶ್ಚಂದ್ರ, ಮರುತ್ತ ಅನ್ನುವ ರಾಜ, ಜನ್ಹು ರಾಜ, ಅಲರ್ಕ ಅನ್ನುವ ರಾಜ, ದತ್ತಾತ್ರೇಯನ ಶಿಷ್ಯ ಅನ್ನುವ ಬಗ್ಗೆ ಹಿಂದೆ ನೋಡಿದ್ದೇವೆ. ಪುರೂರವ, ಐಲ ಅಂದ್ರೆ ಇಲಾಳ ಮಗನಾದಂತಹ ಪುರೂರವ, ಶಿಬಿ, ಔಶೀನರ, ಗವಯ, ಅಂಬರೀಷ, ಕಮಠ, ಮುಚುಕುಂದ, ರಸದಸ್ಯು, ಶ್ವೇತ, ಮಹಾಭಿಷಕ್ ಅಂದ್ರೆ ಶಂತನುವಿನ ಹಿಂದಿನ ರೂಪ. ವರುಣನ ಅನೇಕ ಅವತಾರಗಳು, ಅದರಲ್ಲಿ ಮಹಾಭಿಷಕ್ ಒಬ್ಬ, ಮುಂದೆ ಶಂತನು. ಮೃಗ, ಅಷ್ಟಕ, ಪ್ರತರ್ಧನ, ದಿವೋದಾಸ, ಸೌದಾಸ, ಕೋಸಲೇಶ್ವರ, ವೀರ, ನಲ ಮೊದಲಾದ ರಾಜರು. ಕರಂಧಮ, ಗಾಂಧಾರ ರಾಜ, ಕ್ಷೇತ್ರಾಣಿ ನದ್ಯೋ ರಾಜಾನಃ ಏಚಾನ್ಯೇ ನಾನು ಕೀರ್ತಿತಾಹ. ಇಲ್ಲಿ ಅನೇಕ ದೇವತೆಗಳ ಬಗ್ಗೆ, ರಾಜರ ಬಗ್ಗೆ ಹೇಳಲಿಕ್ಕಾಗಿಲ್ಲ. ನಮಸ್ತೇಭ್ಯೋ ನಮಸ್ತೇಭ್ಯ, ಯಾರ ಹೆಸರನ್ನು ಹೇಳಿದ್ದೇವೆ, ಯಾರನ್ನ ಹೆಸರನ್ನು ಹೇಳಲಿಲ್ಲ, ಅವರೆಲ್ಲರಿಗೂ ನಮಸ್ಕಾರ. ಮಾಚನೆ ಪರಿಪಂಥಿನಃ, ಅವರಾರು ನಮಗೆ ವಿರೋಧಿಗಳಾಗುವುದು ಬೇಡ. ಪರತರಾಚ್ಚೈವ ಗತಿಸ್ಯಾದಿತಿ ತತ್ಪಠೇತ್. ಸಾಕಾಷ್ಠ ಸಾ ಪರಾಗತಿ ಅನ್ಸ್ಕೊಂಡಿರುವ ಭಗವಂತನನ್ನ ಇವು ನಮ್ಗೆಲ್ಲರೂ ಕೂಡ ತೋರಿಸ್ಕೊಡ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಪುರುಷೋತ್ತಮಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಸರ್ವಲೋಕ ಗುರವೇ, ಓಂ ನಮಃ ಸರ್ವಲೋಕ ಗುರವೇ, ಓಂ ನಮಃ ಸರ್ವಲೋಕ ಪಿತ್ರೆ, ಓಂ ನಮಃ ಸರ್ವಲೋಕ ಪಿತಾಮಹಾಯ, ಸರ್ವಲೋಕ ಪ್ರಪಿತಾಮಹಾಯ, ಸರ್ವಲೋಕ ಓಂ ನಮಃ ಸರ್ವಲೋಕ ಪ್ರಧಾನಾಯ, ಓಂ ನಮಃ ಸರ್ವಲೋಕೇಶ್ವರಾಯ, ಓಂ ನಮಃ ಸರ್ವಲೋಕ ವಿಶಿಷ್ಟಾಯ, ಓಂ ನಮಃ ಸರ್ವಲೋಕ ಸುಖಪ್ರದಾಯ, ಓಂ ನಮಃ ಸರ್ವಲೋಕ ಕರ್ತ್ರೆ, ಓಂ ನಮಃ ಸರ್ವಲೋಕ ಭರ್ತ್ರೆ, ಓಂ ನಮಃ ಸರ್ವಲೋಕ ಹರ್ತ್ರೆ, ಓಂ ನಮಃ ಸರ್ವಲೋಕ ಹಿತಕರಾಯ, ಓಂ ಸರ್ವಲೋಕ ನಿಧಯೇ ನಮಃ, ಓಂ ನಮಃ ಸರ್ವಲೋಕ ಉದ್ಧವಕರಾಯ, ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ ಅಂತ 55ನೇ ಶ್ಲೋಕ. ಆ ಭಗವಂತನೇ ಸರ್ವಲೋಕೇಶ್ವರ ಆಗಿದ್ದಾನೆ, ಎಲ್ಲ ಲೋಕದ ಒಡೆಯ, ಎಲ್ಲ ಲೋಕವನ್ನು ಪಾಲಿಸುವವನಾಗಿದ್ದಾನೆ, ವಿಷ್ಣುವಾಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾದವನು. ಪ್ರಭವಿಷ್ಣು ಬೇರೆ ಬೇರೆ ರೂಪದಿಂದ ಅವತರಿಸುವಂತವನಾಗಿದ್ದಾನೆ. ಸಮಸ್ತ ಲೋಕದ ಗುರುವು ಕೂಡ ಆಗಿದ್ದಾನೆ, ಸಮಸ್ತ ಲೋಕದ ಪಿತಾ ಆಗಿದ್ದಾನೆ ಅವನು. ಅಯಂ ಪಿತಾ ಈತೆ ಪುತ್ರಾಹ ಅಂತ ಐತರಿಯ ಉಪನಿಷತ್ತು ಅವನನ್ನು ವರ್ಣಿಸ್ತದೆ. ಎಲ್ಲಾ ದೇವತೆಗಳು ಕೂಡ ಆತನ ಮಕ್ಕಳು. ದೇವತೆಗಳು, ಋಷಿಗಳು, ಪಿತೃಗಳು ಮೊದಲಾದ ಎಲ್ಲರೂ ಕೂಡ ಆತನ ಮಕ್ಕಳು, ಅವನು ತಂದೆಯಾಗಿದ್ದಾನೆ ಅನ್ನೋಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 139ನೇ ಅಧ್ಯಾಯ ಸಮಾಪ್ತವಾಗಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ನಾವೀಗಾಗಲೇ ಹೇಳಿದಂತೆ 253ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ ಇದು 238ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈಗಾಗಲೇ ನಾವು 148ನೇ ಅಧ್ಯಾಯವನ್ನು ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಮುಂದಿನ ಭಾಗದಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಅನುಸಂಧಾನವನ್ನು ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣ ವಸ್ತು.